ಹೇಳಬಾರ್ದು. ಇಲ್ರಿ ಗೌಡ್ರೆ, ಇವತ್ತಿನ ಘಟನಾ ನೋಡಿದ್ರೆ ನಮಗೇನು ನಾವು ಸ್ವಂತ ನಾಸಿಗೆ ಬರಲದಂತ ನಮ್ಮ ಮಾತು ಕೂಡ ಯಾರಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ನನ್ನ ಹೊರಗಡೆ ಮಾತಾಡಿದಂಥ ವಿಷಯ ಜೀವರಿಗೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಅಂದ್ರೆ ನಾವು ಎಲ್ಲರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಿನ್ನೆ ನಾವು ಬಸವರಾಜ ಮತ್ತಿ ಮಾಡೋರು ಇಡೀ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಆಲ್ಮೋಸ್ಟ್ ನಮ್ಮ ಪರಿಚಯದವರ ಒಂದು ರೀತಿ ಒಳ್ಳೆಯ ಸಂಬಂಧ ಕೂಡ ಅದ. ಅವರೆಲ್ಲರೂ ಅವರು ಇದ್ದು ಪಾಪ ನಮ್ಮ ಜೊತೆ ನಮ್ಮೆಲ್ಲರೂ ನಿಂತಿದ್ರು. ಕೆಲವೊಬ್ಬರು ಒಳ್ಳೆಯ ಅಧಿಕಾರಿಗಳಂತ ಕೂಡ ಹೆಸರು ಗಳಿಸಿದವರು ಅವರೆಲ್ಲ ಇದ್ರು. ಪೊಲೀಸ್ ಭಾಳಷ್ಟು ನಮ್ಮ ಇದ್ರು, ನಮ್ಮೆಲ್ಲರೂ ಇದ್ರು, ನಮ್ಮೆಲ್ಲರೂ ನಿಂತರು, ಎಲ್ಲರೂ ನಿಂತರು. ಜೀವನದಾಗ ಫಸ್ಟ್ ಟೈಮ್ ನಾವು ಯಾರಾದರೂ ಅಧಿಕಾರಿಗಳ ಬಗ್ಗೆ ಆ ರೀತಿ ಮಾಡೋವಂಥ. ನಾ ಏನು ಕೇಳಿದೆ ಅವರಿಗೆ, ಸರ್ ನೀವು ಇಂಥ ಒಳ್ಳೆಯ ಅಧಿಕಾರಿಗಳು ಕೆಲಸ ಮಾಡಿದ್ರು, ಅದು ಇಂಥ ಕೆಲಸ ಇಂಥ ಆಲತ್ತದು, ಇಂಥ ಒತ್ತಡದಾಗ ಈ ರೀತಿಯಾದಂಥ ಸರ್ಕಾರದಾಗ ನೀವು ನೌಕರಿ ಮಾಡಬೇಡ್ರಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಪ್ಪ ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಂತ ಹೇಳಿ ನಾನು ಮಾಡ್ಬೇಡ್ರಿ ಅಂತ ಹೇಳಿದೆ. ಯಾಕಂದ್ರೆ ಇವತ್ತು ನಮ್ಮ ಮನೆ ಕೆಲಸ ಮಾಡೋ ಒಬ್ಬ ಪ್ಯೂನ್ ಇದ್ರು ಕೂಡ, ವಾಚ್ಮ್ಯಾನ್ ಇದ್ರು ಕೂಡ ಏನಾದ್ರು ಒಳ್ಳೇದು ಮಾಡ್ತಾರ. ಕೆಟ್ಟದ್ದು ಹೇಳಕ್ ಹೋದ್ರೆ ಬ್ಯಾಡ್ರಿ ನಿಮ್ಮ ಪಗಾರ ಬೇಡ, ನಮ್ಮ ಮನೆಗೆ ಹೋಗ್ತಿರ್ತಾರ. ಮನೆಗೆ ನಾವು ಏನು ಒಳ್ಳೇದು ಮಾಡ್ತಾ ಸ್ವಲ್ಪ ಏನೋ ಮಾಲಕ್ಕಿನಪ್ಪ ಅಂದ್ರೆ ಸ್ವಲ್ಪ ನನ್ನ ಸರಿಯಾಗಿ ಮಕ್ಕಳು ಹೈರಾಣ ಆಗು, ಇಲ್ಲಪ್ಪ ಅಂದ್ರೆ ನನಗೆ ಏನಾರು ಒಂದು ನನ್ನ ಮಾಲಕ್ಕಿನಿ ನನ್ನ ಫೇವರ್ ಆಗಿರೋದು ಇರ್ತಾನೆ. ಪೂರ ಹೋಗಿ ಯಾರ್ದಾರು ಮನೆ ಕೆಲಸ ಅಂತಂದ್ರೆ ತೆರೆ ಕೆಟ್ಟದಲ್ಲಿ ಗೌಡ ಪಗಾರ ಕುಂಡಾಡುವ ಕಿಶನ್ ಬಿಟ್ಟು ಹೋಗ್ತಾನ. ಅದಕ್ಕಿಂತ ಕಾಸ್ಟ್ ಪರಿಸ್ಥಿತಿ ಇವತ್ತು ನಿಮ್ಗೆ ಯಾಕೆ ಬಂದಂತ ಕಿಶನ್ ಪೊಲೀಸ್ ಅಧಿಕಾರಿಗಳು ನಿನ್ನೆ ಸ್ಪಷ್ಟವಾಗಿ ಕೇಳಿದ್ರು. ನಾನು ಸುಳ್ಳು ಹೇಳಂಗಿಲ್ಲ. ಎಷ್ಟು ಜನ ಅಧಿಕಾರಿಗಳು ಎದುರು ನಿಂತಿದ್ರು, ಒಬ್ಬರು ಭಯ ಕೂಡ ಒಂದೇ ಒಂದು ಶಬ್ದ ಬರಲಿಲ್ಲ. ಯಾಕೆ ಬರಲಿ ಅಷ್ಟೇ ನಾವು ತಪ್ಪು ಮಾಡಿ ಅದು ತಪ್ಪಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂತಂದ್ರೆ, ತಪ್ಪಂತ ಅವ್ರಿಗೆ ಅನಿಸಿದಿರಪ್ಪ ಅಂದ್ರೆ ನಮಗೆ ಹೇಳುವ ಹೇಗೆ ಹೋಗ್ತು ಇಲ್ಲ ಬಂದು ಸೀದಾ ಸರ್ ಕೊಡ್ತಾರೆ. ನಮಗೆ ಏನು ಮಾತಾಡ್ತಿರಲ್ಲ ಕಿಶನ್ ಬಾ ನಿರ್ಬೋದು ಬೇಕಂತ ಇರ್ಬೋದು, ಶಾಸಕರು ಇರ್ಬೋದು, ಬಾಯಿ ಬಿಗಡೆ ಮಾತಾಡ್ತಿರು ಯಾರು ಕೂಡ. ಬಟ್ ಯಾರು ಬಾಯಿಗೂ ಕೂಡ ಒಂದೇ ಒಂದು ಶಬ್ದ ಬರಲಿಲ್ಲ. ಯಾಕೆ ಬರಲಿಲ್ಲಪ್ಪ ಅಂದ್ರೆ ಅಲ್ಲಿ ನಡೆದಿತ್ತು 100ಕ್ಕೂ 100 ಹೊಲಸು ಕೆಲಸ ಅಂತ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗ್ತಾವ. ಅಧಿಕಾರಿಗಳಿಗೆ ತೆರೆ ತಳಗೆ ಲಿಟ್ರಲ್ಲಿ ಅಧಿಕಾರಿಗಳು ತೆರೆ ತಳಗೆ ಹಾಕೊಂಡು ನಿಂತರು. ಇವತ್ತು ಒಬ್ಬ ಅಧಿಕಾರಿನಿಂದ, ಇಂಥ ಒಬ್ಬರು ಭ್ರಷ್ಟನಿಂದ, ಇಂಥ ಒಬ್ಬರು ಏನು ಕಾಂಗ್ರೆಸ್ ಏಜೆಂಟರಾಗಿ ಕೆಲಸ ಮಾಡ್ತಾರೆ, ಆ ಒಬ್ಬ ಅಧಿಕಾರಿಗಳಿಂದ ಇವತ್ತು ಆ ಡಿಪಾರ್ಟ್ಮೆಂಟ್ ಇರುವಂಥ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುವಂತಾಗ್ಯದು. ತಾವೆಲ್ಲರೂ ಕೂಡ ಇದು ಕೇಳಬೇಕಾಗ್ಯದ. ಇದು ಯಾರು ಮಾತಾಡ್ತಾರ, ನಮ್ಮ ಪಕ್ಷದ ಮುಖಂಡರು ಯಾರು ಮಾತಾಡ್ತಾರಪ್ಪ ಅಂದ್ರೆ ಯಾರು ನಿಮ್ಗೆ ಕಂಪ್ಲೀಟ್ ಆಗಿ ಇವತ್ತು ನಿಮ್ಮ ಬಗ್ಗೆ ಯಾರು ಮಾತಾಡ್ತಿಲ್ಲ, ನಿಮ್ಮ ಬಗ್ಗೆ ಯಾರಿಗೂ ಕಮ್ಮಿ ಮಾಡ್ತಿಲ್ಲ. ಯಾರು ಒಳ್ಳೆ ಅಧಿಕಾರಿ ನಿಮ್ಮ ಸಾಕಷ್ಟು ಅಧಿಕಾರಿ ಹೇಳಿನ ಸರ್ ನಿಮ್ಗೆ ಭಾಳ ಒಳ್ಳೆಯ ಹೆಸರು, ನೀವು ಎಷ್ಟು ಒಂದು ಚಲೋ ಡ್ಯೂಟಿ ಮಾಡ್ತೀರಿ ಮತ್ತು ಚಲೋ ಸೆಂಟರ್ ನೋಡ್ಕೋತೀರಿ. ಇವತ್ತು ಅಂಥವ್ರು ಸರಿಯಾಗಿ ನಿಮ್ಮನ್ನು ಮಾರಿತಾಗೈತಲ್ಲಿ ಸಿಕ್ಕ ಮಂದಿ ಹೆಂಗೆ ಬೆಳಿತಾರೆ ಕೇಳಿ, ಹೆಂಗೆ ಮಂದಿ ಪಬ್ಲಿಕ್ ಏನು ಬೆಳೀತಾರೆ ಕೇಳಿರ್ತಾರೆ, ಅಷ್ಟೇ ಗಪ್ಪು ಕೂತಿರ್ಪ. ಅದಕ್ಕೆ ನಿನ್ನ ನಡೆದಂಥದ್ದು ಹೆಂಗಿತ್ತು ಪರಿಸ್ಥಿತಿ ಬಂದು ಜೋರಿ ತರಕ ನೋಡಿದ್ರೆ ನಾವೇನು ತೊಗೊಂಡು ನಮ್ಮ ಕಂಟಿನ್ಯೂ ಫೋನ್ ಮಾಡಿದ್ರು. SP ಸಾಹೇಬ್ರು ಹೇಳಿದ್ರು ನಮಗೆ 2 ದಿನ ಮೊದಲು ನಾವು ಅರ್ಜಿ ಕೊಡಕ್ಕೆ ಬಂದಾಗ ಕಿರಿಕಿರಿ ಅಥವಾ ಇದು ನೆಟ್ ಟು ನೆಟ್ ಕಾಂಪಿಟೇಷನ್ ಅದ ಸಿಕ್ಕಾಪಟ್ಟಿ ಇದು ತೋರಿಸಿದ್ದು ಅಂತಂದಾಗ SP ಸಾಹೇಬ್ರು ಹೇಳಿದ್ರು, ನೀವು ಚಿಂತೆ ಮಾಡ್ಬೇಡ್ರಿ, ನಿಮಗೆಲ್ಲ ನಾವು ನಿಮ್ಮ ಸದಸ್ಯರಿಗೆ ಸುರಕ್ಷಿತ ಹೋರಾಕ ಅಲ್ಲಿ ಯಾವುದೋ ಘಟನೆ ಅಲ್ಲದಂಗೆ ಪ್ಲ್ಯಾನ್ ಮಾಡಿ ಆರಾಮಾಗಿ ನೇಷನ್ ಮುಗಿಸೋಂತ ಅಂತ ಮಾತು ಕೊಟ್ಟಿದ್ರು SP ಸಾಹೇಬ್ರು. ಆಮೇಲೆ ನಮಗೆ ಅವ್ರು SP ಅವರಿಗೆ ನಿಮಗೆ ಇನ್ಚಾರ್ಜ್ ಹಾಕ್ತೀನಿ, ಮತ್ತೊಬ್ಬರು DSP ಅವ್ರಿಗೆ ಇನ್ಚಾರ್ಜ್ ಹಾಕ್ತೀನಿ ಅಂತ ಹೇಳಿದಾಗ ನಾವು ಎದಪ್ಪ ಚಲೋ ಆಯ್ತದ್ದು ಯಾವುದಕ್ಕೆ ಯಾರು ನಾವು ನಿಂತು ನೋಡ್ಕೊಂಡ್ರಿ ಅಂತಂದ್ರೆ ಒಳ್ಳೇದಾಯ್ತು. ನಮಗೆ ಕಂಪ್ಲೀಟ್ ಮಾಡೋದು ಬೇಕಾಗಿತ್ತು. SP ಅವರಿಗೆ ಇನ್ಚಾರ್ಜ್ ಹಾಕಿ DSP ಅವ್ರಿಗೆ ಭೇಟಿ ಆಗೋದು, DSP ಅವ್ರಿಗೆ ಭೇಟಿ ಆಗೋದು. ಅವ್ರು ಹೇಳಿದ್ರು ನೀವು ಭಾಳ ಚಲೋ ಆಗ್ತಾರೆ, ನಿಮ್ಮಲ್ಲಿ ಹೆಂಗೆ ಹೇಳಿದ್ರಪ್ಪ ಅಂತಂದ್ರೆ ನೀವು ಕೇಳ್ಬೇಕು, ಭಾಳ ವಿಚಿತ್ರ ಅದ. ನಾನು ಹೇಳ್ತೀನಿ ಅದು ಬಹುಶಃ ಹೋಗೋದಕ್ಕೆ ನಾನು ಹೆಂಗೆ ಆಗ್ತೀವಿ ಮುಂದೆ ಹೇಳ್ತೀನಿ. ಅವ್ರು ಹೆಂಗೆ ಹೇಳಿದ್ರು DSP ಹೋದಾಗ ಹೇಳಿ ಹೇಳಿದ್ರು, ನೀವು ಮೆಂಬರ್ಗಳು ಯಾರು ರೂಟ್ನಿಂದ ತರ್ತೀರಿ, ಎಲ್ಲಿ ಕರ್ಕೊಂಡ್ಬರ್ತೀರಿ, ಯಾರಿಗೆ ಹೇಳ್ಬೇಡ್ರಿ. ನೀವು ಬರೀ ಲೊಕೇಶನ್ ಹೇಳಿದ್ರಪ್ಪ ಅಂದ್ರೆ ಲೊಕೇಶನ್ ಆಜು ಬಾಜು ಸಿವಿಲ್ ಡ್ರೆಸ್ನೇ ನಿಮ್ಗೆ ಪೊಲೀಸ್ ಇಡ್ತೀವಿ, ಮತ್ತು ಯಾರು ಬಂದು ಫಾಲೋ ಮಾಡೋಂಗಂತೇಳಿ ಯಾರಿಗೆ ಹೇಳ್ಬೇಡ್ರಿ. ನಮ್ಮ ಹಾಟೆ ಹೇಳ್ರಿ, ನಾವು ಏನಪ್ಪ ಇದು ಕಾಳಜಿ ಮಾಡ್ತಾರೆ, ನಮಗೆ ಖುಷಿ ಆಯ್ತು. ಏನಪ್ಪ ನನಗೆ ಈ ದಿನ ಪೊಲೀಸ್ ಸಂಘ ಸಂಬಂಧ ತೊಗೊಂಡಿದ್ದ ಜಿಲ್ಲಾದ ಓಡಾಡಿದಕ್ಕೆ ಸಾರ್ಥಕ ತಮ್ಮ ಜೈಲಿಗೆ ಕೆಲಸ ಬರೋದು ನಾ ತಿಳ್ಕೊಂಡಿದ್ದೆ. ಆಮೇಲೆ ಮುಂದೆ ಇದು DSP ಕತೆ ಐತ್ರಿ, ಇದು DSP ಕತೆ ಇದ್ದಾಗ ಮುಂದೆ ನಮ್ಮ PS ಹಾಕೇಳ್ರಿ. ಅವ ಇವ್ರು ಮುತ್ತೆ ಅವ ನಿಮಿಸ್ಕೊಬೇಕವ್ರೆ ಎಲ್ಲಿ ಬಿಟ್ರ ಊಟ ಮಾಡ್ಯಾರ, ತಿಂಡಿ ಮಾಡ್ಯಾರ, ಮುಕ್ಕೊಂಡ್ರ ನೆದ್ರಿ. ಅವ ನಾನು ಏನಪ್ಪ ಇದು ಕಾಳಜಿ ನಾ ಅಂತೀನಿ. ನಾನು ಭಾಳ ಕೆಳಗೆ ಸ್ವಲ್ಪ ಹೊಡ್ಬಂತಂದ್ರಿ, ಭಾಳ ಕೆಳಗೆ ಹೊಡ್ಬಂತಾರೆ. ಇಬ್ಬರು ಯಾಕೆ ಕಾಳಜಿ ಮಾಡ್ತಾರೆ ಅಂತ ವಿಷಯ PSI ಬಕ್ಕಸರ ಕೆಳಗೆ ನಾನು ಹೊಡ್ಬಂತ
ನಾನು ರೋಡ್ ಬಂದು ನಾ ಕರೆಕ್ಟಾಗಿ ಹೇಳೋದನ್ನ ಎಲ್ಲರೂ ಯಾಕೆ ಕಿಸಿ ಕೇಳಿದ್ರು ಶ್ರೀರಾಮ್ ಗಾಡಿ ಸರ್ ಕಾಶಿರ್ ಅಂತ ನಾವು ಎಲ್ಲರಿಗೆ ಇಲ್ಲಿ ಹೇಳೋದು ಕಿಸಿ ಕೇಳಿದೆ ಹಿಂದ್ರಾಡಿ ಎಲ್ಲರಿಗೆ ಗೌಡ್ರೆ ನಿಮ್ಮ ಎದುರು ಒಳಗೆ ಕಿಸಿ ಕೇಳಿದ್ರು ಆಫೀಸ್ನಾಗ ಹೋಗಿ ಒಳಗೆ ಅಂತ ಹೇಳಿದೆ ಹಾಂ ನೀವು ನನಗೆ ಏನು ಹೇಳಿ ಲೆಟ್ರ್ ಕೊಟ್ಟರೆ ಯಾಕೆ ಕೊಟ್ಟರೆ ಲೆಟ್ರ್ ಸ್ಟೇಜ್ನಾಗ ಚಾಲು ಅವ ಇವ್ರಿಗೆ ತರ ಸರ್ ನಿಂದ್ರೆ ಹೋದ ಅವ್ರು ನಮ್ಮ ನಿಂದ್ರೆ ಕೂಡ ಹೋಗಿದ್ದರೆ ಖಾಲಿ 4 ಮಂದಿ ನನಸೆ ಕೂಡ ಹೋಗೋದು ಗಾಬರಿ ಬಿದ್ದಾವೆ ನನಗೆ ಪಕ್ಕ ಕನ್ಫರ್ಮ್ ಆಯಿತು ಇದು ಏನೋ ಷಡ್ಯಂತ್ರ ಮಾಡ್ಯಾರ ಅಂತ ಅವಾಗ ನಾನು ಸ್ವಲ್ಪ ತೆರೆ ಬರುತ್ತೆ ಸೀದಾ ಗಾಡಿ ಮನೆ ಹೊಡೆದು ಎಲ್ಲ ಗೊತ್ತಿ ನಮ್ಮ ಮನೆ ಬದಿ ನೆಂಬರು ಒಳಗೆ ಇಳಿಸಿ ಅವ್ರಿಗೆ ಚಾ ನಾಷ್ಟ ಮಾಡಿಸಿ ಕರ್ಕೊಂಡು ಹೋಗ್ಬೇಕನ್ನೋದ್ರಾಗ ಮನೆ ಸುತ್ತಮುತ್ತ ಪೊಲೀಸ್ ಜಿಂಬು ಮುಂದೆ ನೋಡ್ತೀವಿ ಒಂದು ಸೇರಿ ಹಾಕೊಂಡಿದ್ರು ಹಿಂಗೆ ಸೇರಿಸಿ ಎಲ್ಲ ಮಾಡಿದ್ರು ನಾ ಬಸರಿ ಮತ್ತೆ ಮಾಡಿ ಒಂದೇ ಸರ್ ಏನೋ ಇದು ಜರ ಅಪರಾಧ ಮಾಡಿರೋದೇನೋ ಅಂದೆ ಯಾಕ್ರಿ ಅಂತಂದ್ರೆ ಇಲ್ಲ ಇವರು ಒಟ್ಟು ಮಾತ್ರ ಹ್ಯಾಕರ್ಸ್ ಕೈ ನಮಗೆ ಗೊತ್ತಿದ್ದಿಲ್ಲ ನಾವೇನು ತಿಳ್ಕೊಂಡಿದ್ದೆವು ಏನೇ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಏನಾದ್ರು ಮುಂದಾದ್ರೆ ಮತ್ತೆ ಏನೋ ಭಾಳ ಏನೋ ಡೇಂಜರ್ ಆಗೋದು ಗೊತ್ತಾಗಿ ಇಷ್ಟು ಬರೀ ಕೇರ್ ಮಾಡ್ತಾರೆ ಅಂತ ಇತ್ತು ಅದ್ರ ಲಕ್ಷ್ಮಣ ಯಾಕೋ ಸ್ವಲ್ಪ ಇದು ಮಾಡ್ತು ನನಗೆ ಅದು ಗೊತ್ತಿರಲಿಲ್ಲ ಏನಾರು ಮಾಡ್ಬೋದು ಸರ್ ಎನ್ಕ್ವೈರಿ ಮಾಡಿ ಕೇಳಿ ಮಾಡಿ ಕೇಸಾಗಿ ಓದಿತ್ತು ನಮ್ಗೆ ಸುದ್ದಿ ಬರೋದಿತ್ತು SP ಸಾಹೇಬ್ರು ಹೇಳಿದ್ರು ಇಲ್ಲ ಏನಿಲ್ಲ ನಮ್ಗೆ ಒಂದು ಜಸ್ಟ್ ಟ್ರೀಟ್ಮೆಂಟ್ ತೊಗೋತಾರ ಅವ್ರು ಟ್ರೀಟ್ಮೆಂಟ್ ತೊಗೊಂಡು ಅವ್ರು ಇಲ್ಲಪ್ಪ ನಮಗೆ ನಮ್ಮ ಮನಸ್ಸಿನ ಬಂದ್ವಿ ಅಂತಂದ್ರೆ ಯಾರು ಏನು ಮಾಡೋದು ಅಂತ ಹೇಳಿದ್ರು ಅದನ್ನು ಅವರು SP ಮೇಲೆ ವಿಶ್ವಾಸ ಮಾಡಿದ್ರು ಅದು ಹೆಂಗೇನಪ್ಪ ಅಂದ್ರೆ ಅದು ಇಲ್ಲಿಂದ ಚೆನ್ನಾಗಿದೆ ಸ್ಕೆಚ್ ಇಲ್ಲಿಂದ ಚೆನ್ನಾಗಿ ಆಯ್ತು ಅಂತ ತೆಗಿಂತ ನಾವು ಶಾಸಕರು ಎಲ್ಲರೂ ಹಾಕರಿ ಸಾವಿರ ಸ್ಕೆಚ್ ಹಾಕರಿಗೂ ಏನೋ ಮಾಡ್ತಾರಂತ ನನಗೆ ಅದು ಗೊತ್ತಿಲ್ಲ ಇದು ನೋಡೋ ಪ್ಲಾನ್ ಸ್ಟೇಟ್ಮೆಂಟ್ ಬಿಡ್ತಾರೆ ನಾ ತೊಗೊಂಡಿನಿ ಆದ್ರೆ ಈ ಪೊಲೀಸ್ ಅಧಿಕಾರಿ ಕಾಂಗ್ರೆಸ್ನವ್ರ ಬರೀ ಸುಪಾರಿ ತೊಗೊಂಡು ನನಗೆ ಗೊತ್ತಿರಲಿಲ್ಲ ಅಷ್ಟೇ ಸುಪಾರಿ ತಗೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬುಕ್ಕಾಗಿ ಷಡ್ಯಂತ್ರ ಮಾಡಿ ನಮಗೆಲ್ಲ ನಂಬಿಸಿ ಆ ಅಮಾಯಕ ಇಬ್ಬರು ಹೆಣ್ಮಕ್ಳಿಗೆ ಓಟ್ ಹಾಕಂತ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿದ್ರು ಸರ್ಕಾರ ಪರವಾಗಿ ಸರ್ಕಾರ ಇದ್ದಾಗ ಅಧಿಕಾರಿಗಳು ಸ್ವಲ್ಪ ವರ್ತನೆ ಮಾಡೋದು ನಿಜ ಅದು ಒಂದು ಲಿಮಿಟ್ ಆಗಿರ್ಬೇಕು ಆದ್ರೆ ಆ ಹೆಣ್ಮಕ್ಳಿಗೆ ಅಮಾಯಕ ಹೆಣ್ಮಕ್ಳು ಪಾಪ ಇಬ್ಬರು ಹೆಣ್ಮಕ್ಳಿಗೆ ದರ ಎಳ್ಕೊಂಡು 75 ವರ್ಷ ಹೆಣ್ಮಕ್ಳಾಕಿ ಹಾರ್ಟ್ ಪೇಷಂಟ್ ಹೊಯ್ಕೋತಾಗಿ ಒಂದು ಸೌಂಡ್ ಇತ್ತು ಹೊಯ್ಕೊಳ್ಳೋದ್ರ ಲಬರಬ್ಬ ಹೊಯ್ಕೋತಾಗಿ ಆಕೆ ಎಳ್ಕೊಂಡು ಬಂದು 2 ವರ್ಷ ಬಂದ ತಾಯಿ ತಂದೆ ಇರ್ತಾರೆ ನಮ್ಮನೆ ವಯಸ್ಸಾದ ಹೆಣ್ಮಕ್ಳು ನಿಮ್ಮನೆ ವಯಸ್ಸಾದ ಹೆಣ್ಮಕ್ಳು ಇರುತ್ತೆ ಅಂತ ಅವ್ರ ಹೆಣ್ಮಗಳಿಗೆ ಎಳ್ಕೊಂಡು ದರ ಎಳ್ಕೊಂಡು ಬಂದು ವಿಡಿಯೋ ತೋರಿಸ್ತೀವಿ ನೋಡ್ರಿ ನೀವು ಬಿಡೋ ಏನ್ ಮಾಡಿ ಕುಟಿಯಾಗಿ ಓದ್ತಾ ಹಬ್ಬ ಅಂತಾರೆ ಏನ್ ಸರ್ ಇದು ಯಾಕೆ ನಿಮ್ಮ ಮನೆಗಿಲ್ವಾ ನಿಮ್ಮ ಮನೆ ಅಕ್ಕ ತಂಗಿಲ್ಲ ನಿಮ್ಮ ಮನೆಗೆ ಯಾರು ವಯಸ್ಸಾದವರು ಹೆಣ್ಮಕ್ಳಿಲ್ಲ ಈ ರೀತಿಯಾದಂತಹ ಒಬ್ಬ ಅಧಿಕಾರಿಗಳಿಂದ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಪೂರ್ಣವಾದ ಕೆಟ್ಟ ಹೆಸರು ಕೆಲಸ ಇವತ್ತು ಅವ್ರು ಮಾಡಿದ್ರು ಇಡೀ ಶಾಸಕರು ಜನಪ್ರತಿನಿಧಿ 2,50,000 ಮತಗಳಿಂದ ಇವತ್ತು ಜನರ ಜೊತೆ ಬಸಂತ ವ್ಯಕ್ತಿ ಎಂದೂ ಕೂಡ ಬಸವ ವ್ಯಕ್ತಿಕೊಂಡು ಯಾವುದೇ ಒಬ್ಬ ಅಧಿಕಾರಿಗಳು ಕೂಡ ನಾನು ನೋಡಿದಾಗ ತಮಗೂ ಕೂಡ ಇವತ್ತು ಒಬ್ಬ ಅಧಿಕಾರಿಗಳು ನಮ್ಮ ಭಾರತೀಯ ಜನತಾ ಪಕ್ಷದ ಯಾರೇ ಮುಖಂಡರಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಯಾರು ಅಧಿಕಾರಿಗಳು ಏನೇ ಹಾಕಲ್ಲ ಸಿದ್ದರಾಮಯ್ಯ ಹಾಕಲ್ಲ ಯಾಕಪ್ಪ ಏನಪ್ಪ ಅಂತ ಯಾಕಂತ ಆಯಸ್ ಇರಲಿ ಮನೆ DC-ಗೆ ಅದು ಕುದುರು ಬಾಜು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಯಾರು ಹಾಕಿದ್ರು ಅವ್ರು ನಮ್ಮ ಭಾರತೀಯ ಜನತಾ ಪಕ್ಷದ ಯಾರೇ ನಾಯಕರಲ್ಲಿ ಸರ್ ಬಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಪೊಲೀಸ್ ಅಧಿಕಾರಿ ಒಬ್ಬ ಸಾಮಾನ್ಯ PSI ಇದ್ರು ಕೂಡ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಇದ್ರು ಕೂಡ ಯಾವುದೇ ಹೊತ್ತು ಜಿಲ್ಲಾ ಪಂಚಾಯತ್ ಕೆಲಸ ಮಾಡೋ ಸಾಮಾನ್ಯ ಅಧಿಕಾರಿಗಳು ಕೂಡ ಸರ್ ಅಂತ ಮಾತಾಡೋದು ನಾವು ಪದ್ಧತಿ ಕೊಟ್ಟು ನಾವು ಆ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ಅಂದ್ರೆ ಬಸವರಾಜ ಮತ್ತಿ ಮಾಡೋರು ಇಲ್ಲಿವರೆಗೆ ಯಾರಿಗೂ ಕೂಡ ನಾವೇಂತೀವಿ ಏನ್ರಿ ನೀವು ಹೆಂಗೆ ಇದು ಯಾರೇ ಇರಲಿ ಎಲ್ಲರೂ ಕೂಡ ಅಣ್ಣ ಪೊಲೀಸ್ ಅಧಿಕಾರಿಗಳು ಯಾರಿರಲಿ ಒಂದು ಒಳ್ಳೆಯ ರೀತಿ ಅಂತ ಯಾರಿಗೆ ಕೆಟ್ಟದಾಗಿ ಮಾತಾಡುವಂಥ ವ್ಯಕ್ತಿ ಎಲ್ಲರಿಗೆ ಅಣ್ಣ ತಮ್ಮ ಅನ್ಕೋತ ಒಂದು ಸಣ್ಣ ವಯಸ್ಸಾಗಿದ್ರು ಕೂಡ ಒಂದು ಒಳ್ಳೆ ರೀತಿ ಅಂತ ಹೇಳ್ತೀವಿ ನಿನ್ನೆ ಅವ್ರು ಮಾತಾಡಿದ್ದೀರ ಕಥೆಡಿದ್ದೀರ ಯಾಕೆ ನಮ್ಮ ಸದಸ್ಯರು ಒಳಗೆ ಬಿಡೋದು ಇಷ್ಟೇ ಅಂತಂದ್ರೆ ನೋಡ್ರಿ ನಾವೇನು ಹೇಳ್ತಾ ಸುಧಾರ ಇವತ್ತು ಒಬ್ಬ ಶಾಸಕರಿಗೆ ಎದಿ ಮೇಲೆ ಕೈ ಹಾಕಿ ಜಾಜಾಯಿಸಿ ಹೋಗ್ತಾನೆ ಜಾಜಾಯಿಸಿ ಶಾಸಕರ ಪರಿಸ್ಥಿತಿ ಇದಾದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಜನರ ಪರಿಸ್ಥಿತಿ ನಾವು ಚಲೋ ತಿಳ್ಕೊಂಡಿರ್ಬೇಕು ಅಧಿಕಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಮನೆ ಹುಟ್ಟಿದೆ ಇವತ್ತು ನಿಂದ್ರೆ 6 ತಿಂಗಳು ಅಂತ ಮತ್ತೆ ನಾವು ಬರ್ತೀವಿ ಮತ್ತಿಲ್ಲಿ ನಮ್ದು ಸರ್ಕಾರ ಇತ್ತು ನಮ್ದು ಮುಖ್ಯಮಂತ್ರಿ ಇದ್ರು ಅದು ಕಲಬುರಗಿ ಜಿಲ್ಲೆಯಲ್ಲ ಕರ್ನಾಟಕದ ಎಲ್ಲರೂ ಕೂಡ ನಾವು ಅಧಿಕಾರದಾಗಿದ್ದಾಗ ಈ ರೀತಿ ಅಧಿಕಾರ ದುರುಪಯೋಗ ಅಂತ ಮಾಡಿದ್ರು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನ ಇವತ್ತು ಮಣಿಕಂಠ ರಾಠೋಡ್ ಮೇಲೆ 10 ಕೇಸ್ ಆದ್ರೂ ಕೇಳಿದ ಯಾಕೆ ಕೇಸ್ ಮಾಡ್ಯಾರ ನಮ್ಮ ಶಾಸಕರು ನಮ್ಮ ಕಾರ್ಯಕರ್ತರ ಮೇಲೆ ತಪ್ಪು ಮಾಡೋದು ಕೇಸ್ ಹೋದಾಗ ನಾವು ಕೇಳಿಲ್ಲ ನಾವು ಅಧಿಕಾರದಾಗ ಸಾಕಷ್ಟು ಚುನಾವಣೆ ಆದ್ರೂ ಕೂಡ ಅಭ್ಯರ್ಥಿಗಳ ಕಿಡ್ನಾಪ್ ಮಾಡ್ತಾ ಎಲ್ಲಿ ಹೇಳಿದ ಎಲ್ಲಿ ರಿಪೋರ್ಟ್ ಮಾಡೋದು ಹೇಳಿದ